ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ಪೂಜಾ ಐಟಮ್ಗಳನ್ನ ತರಿಸಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ, ಯೂಸ್ಫುಲ್ ಪ್ರಾಡಕ್ಟು, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಫಸ್ಟ್ ಒನ್ ಪ್ರಾಡಕ್ಟ್ ಬಂದು ಇದು ದೀಪ. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಸೊ ಪ್ಯೂರ್ ಬ್ರಾಸಿಂದ ಮಾಡಿರ್ತಾರೆ. ಡಿಸೈನ್ ಆಗಿರ್ಬೋದು, ದೀಪದ್ದು ಕ್ವಾಲಿಟಿ ಆಗಿರ್ಬೋದು, ಸಿಕ್ಕಾಪಟ್ಟೆ ಎಕ್ಸಲೆಂಟ್ ಆಗಿದೆ ಅಂತಲೇ ಹೇಳ್ತೀನಿ. ನಾನು ಈ ದೀಪದ್ದು ವಿಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಸಿಕ್ಕಾಪಟ್ಟೆ ವೈರಲ್ ಆಗಿ 3 ಮಿಲಿಯನ್ ಪ್ಲಸ್ ವ್ಯೂಸ್ ಬಂದಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು, ಯಾಕೆಂದರೆ ಅಷ್ಟು ಸೂಪರ್ ಆಗಿದೆ ಈ ಒಂದು ದೀಪ. ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇವಾಗ ಔಟ್ ಆಫ್ ಸ್ಟಾಕ್ ಬೇರೆ ಆಗಿಬಿಟ್ಟಿದೆ. ಸೊ ನಾನು ಹಾಕೋಷ್ಟರಲ್ಲಿ ಏನಾದರೂ ರೀಸ್ಟಾಕ್ ಆಗಿದ್ರೆ ಖಂಡಿತವಾಗ್ಲೂ ಇದ್ರದ್ದು ಲಿಂಕ್ನ ಶೇರ್ ಮಾಡಿರ್ತೀನಿ. ಇನ್ನೊಂದಷ್ಟು ದೀಪದ ಒಂದು ಲಿಂಕ್ಗಳನ್ನ ಕೊಟ್ಟಿರ್ತೀನಿ, ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಎಷ್ಟು ಜನ ಬೈ ಮಾಡಿದ್ದಾರೆ ಅಂತ ಹೇಳಿದ್ರೆ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಸೊ ಯಾವಾಗ ರೀಸ್ಟಾಕ್ ಆಗುತ್ತೋ ಗೊತ್ತಿಲ್ಲ. ಈ ದೀಪ ಬೆಳಗ್ಗೆ ಹಚ್ಚಿದ್ರೆ ಸಂಜೆ ತನಕ ಉರಿಯುತ್ತೆ, ಸಂಜೆ ಹಚ್ಚಿದ್ರೆ ಬೆಳಗಿನ ಜಾವ ತನಕ ಉರಿಯುತ್ತೆ. ಸ್ವಲ್ಪನೂ ಕೂಡ ಎಣ್ಣೆ ಲೀಕ್ ಆಗೋದಿಲ್ಲ, ವೇಸ್ಟ್ ಕೂಡ ಆಗೋದಿಲ್ಲ. ಸೂಪರ್ ಆಗಿದೆ ನಿಜವಾಗ್ಲೂ. ಇದೇ ಥರ ಲಿಂಕ್ನ ಕೊಟ್ಟಿರ್ತೀನಿ, ಬೇಕು ಅಂದರೆ ಬೈ ಮಾಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಪ್ರಾಡಕ್ಟು, ಈ ದೀಪ ಅಂತೂ ತುಂಬ ಕ್ಯೂಟ್ ಆಗಿದೆ. ಸೊ ಮನೆ ಮುಂದೆ ನಾವು ತುಳಸಿ ಕಟ್ಟೆ ಹತ್ರ ದೀಪನ ಹಚ್ಚಿಟ್ಟಿರ್ತೀವಿ, ಆದರೆ ಗಾಳಿ ಬಡ್ತಕ್ಕೆ ಬಂದು ದೀಪ ಎಲ್ಲ ಹಾರೋಗಿರುತ್ತೆ. ಮತ್ತೆ ಮತ್ತೆ ಹಚ್ಚುತ್ತಾ ಇರ್ತೀವಿ, ಮತ್ತೆ ಮತ್ತೆ ಹಾರೋಗ್ತಿರುತ್ತೆ. ಮನ್ಸ್ಗೂ ಒಂಥರ ಅನಿಸ್ತಿರುತ್ತೆ. ಇನ್ನು ಮಕ್ಳಿರೋ ಮನೇಲಂತೂ ಕೇಳಬೇಕಾ, ಮಕ್ಕಳು ಬಂದು ಎಲ್ಲಿ ದೀಪ ಮುಟ್ಬಿಡ್ತಾರ ಅನ್ನೋದೇ ಭಯ ಇರುತ್ತೆ. ಸೊ ಈ ರೀತಿ ಲಿಡ್ಡಿಂದ ನಾವು ಕ್ಲೋಸ್ ಮಾಡಿ ಇಡ್ತು ಅಂತಂದರೆ ಎಷ್ಟೇ ಗಾಳಿ ಬಡ್ತಾ ಬಂದ್ರೂ ದೀಪನೂ ಹಾರೋಗೋದಿಲ್ಲ. ಮಕ್ಕಳಿದ್ರೆ ಯಾವ ರೀತಿ ಟೆನ್ಷನು ಇರೋದಿಲ್ಲ. ಪ್ರೈಸು ಕೂಡ ಕಡಿಮೆ ಇದೆ. ಇದನ್ನು ತುಳಸಿ ಕಟ್ಟೆ ಹತ್ರ ಹಚ್ಚೋದಕ್ಕೆ, ಹೊಸ್ಲ ಹತ್ರ ಹಚ್ಚೋದಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತು ದೇವ್ರ ಹತ್ರನೂ ಕೂಡ ಹಚ್ಚಿಡ್ಬೋದು. ಸೊ ನಿಮಗೂ ಲಿಂಕ್ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟು, ಯಾರೆಲ್ಲ ವರಲಕ್ಷ್ಮಿ ಹಬ್ಬ ಮಾಡ್ತೀರಾ, ಲಕ್ಷ್ಮಿ ಕೂರಿಸ್ತೀರಾ, ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಥರದೊಂದು ಸ್ಟ್ಯಾಂಡ್ನ ತರಿಸ್ಕೊಳ್ಳಿ. ಬ್ಯಾಕ್ ಗ್ರೌಂಡ್ಗೆ ದಾರ ಎಲ್ಲ ಕಟ್ಟಿ ಬ್ಯಾಕ್ ಡ್ರಾಪ್ನ ಕಟ್ಟೋದಕ್ಕಿಂತ ಸೊ ಈ ಥರದ್ದು ಸ್ಟ್ಯಾಂಡ್ನ ತರಿಸ್ಕೊಂತು ಅಂದರೆ ಆರಾಮಾಗಿ ಈ ರೀತಿ ಪೈಪ್ಗಳನ್ನ ಜೋಡಿಸ್ಕೊಬಿಡ್ಬೇಕು. ಸೊ ನೀವೇನಾದರೂ ಪರ್ಮನೆಂಟಾಗಿ ಜೋಡಿಸ್ಕೊತಿದ್ದೀರಾ ಅಂತಂದರೆ ಅಲ್ಲಿ ಗಮ್ ಕೊಟ್ಟಿರ್ತಾರೆ. ಸೊ ಅದನ್ನು ಹಾಕಿ ಈ ಥರ ಜೋಡಿಸ್ಕೊಂಡ್ರೆ ಆಯಿತು. ಬ್ಯಾಕ್ ಡ್ರಾಪ್ ಹಾಕೊಳ್ಳೋದಕ್ಕೆ ಸೂಪರ್ ಆಗಿದೆ ನಿಜವಾಗ್ಲೂ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮ್ಗಂತೂ. ಮತ್ತು ಇಲ್ಲಿ ಸ್ಟ್ಯಾಂಡದ್ದು ಎಷ್ಟು ಹೈಟ್ ಬೇಕೋ ಅಷ್ಟದ್ದು ಮೆಜರ್ಮೆಂಟ್ನ ತಗೊಂಡು ನಾವು ಸ್ಟ್ಯಾಂಡ್ನ ಫಿಟ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿದೆ. ಬಟ್ ನೀವು ಗಮ್ ಹಾಕಿ ಮಾತ್ರ ಅಂಟಿಸ್ಬೇಕು. ಅಂದರೆ ತುಂಬ ಲಾಂಗ್ ಆಗಿ ನಾವು ಹಾಕ್ತು ಅಂತಂದರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಅಂದರೆ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ, ಏಕೆಂದರೆ ಮುಂದೆ ಲಕ್ಷ್ಮಿ ಕೂರಿಸಿರ್ತೀವಿ ಅಥವಾ ಗಣಪತಿ ಕೂರಿಸಿರ್ತೀವಿ, ಏನಾದರೂ ತೊಂದರೆ ಆಯಿತು ಅಂತಂದರೆ ಭಯ ಆಗ್ತಿರುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ಫಸ್ಟಾಗಿ ಗಮ್ಮೆಲ್ಲ ಹಾಕಿ ಟೈಟಾಗಿ ಕೂರಿಸ್ಕೊಂಡು ಫಿಟ್ ಮಾಡಿಕೊಂಡು ಅದಾದಮೇಲೆ ಬ್ಯಾಕ್ ಡ್ರಾಪ್ನೆಲ್ಲ ಹಾಕ್ಕೊಂಡು ಸೆಟ್ ಮಾಡ್ಕೋಬೋದು. ನಾವಿಲ್ಲಿ ತುಂಬ ಹೈಟ್ ಮಾಡಿಬಿಟ್ಟಿದ್ವಿ. ಸೊ ಅದೇನಾಗ್ತಿತ್ತು, ಒಂಥರ ಬಾಗಿ ಬಿದ್ದೋಗೋ ಥರ ಅನಿಸ್ತಾಯಿತ್ತು. ಸೊ ಹಂಗಾಗಿ ಸ್ವಲ್ಪ ಹೈಟ್ನ ಕಮ್ಮಿ ಮಾಡಿ ಬ್ಯಾಕ್ ಡ್ರಾಪ್ ಹಾಕಿ ಈ ರೀತಿ ಮಾಡಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರಾಗಿ, ಎಷ್ಟು ನೀಟಾಗಿದೆ ಅಂತೇಳಿ. ಇಷ್ಟು ಹೈಟು ಪರ್ಫೆಕ್ಟಾಗಿರುತ್ತೆ. ಏನಾದರೂ ಲಕ್ಷ್ಮಿ ಕೂರಿಸೋರು ಅಥವಾ ಗಣಪತಿ ಹಬ್ಬ ಮಾಡೋರು, ಗಣಪತಿನ ಕೂರಿಸೋರು ಈ ಥರದೊಂದು ಬ್ಯಾಕ್ ಡ್ರಾಪು ಆ್ಯಂಡ್ ಸ್ಟ್ಯಾಂಡ್ನ ತರಿಸಿಟ್ಕೊಂತು ಅಂದರೆ ಹಬ್ಬಗಳಿಗೆಲ್ಲ ಯೂಸ್ ಮಾಡ್ಕೋಬೋದು. ಪ್ರತಿ ವರ್ಷವೂ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಈ ಬ್ಯಾಕ್ ಡ್ರಾಪ್ ಅಷ್ಟೇ ವಾಷಬಲ್ ಆಗಿರುತ್ತೆ. ಆರಾಮ್ಸೆ ಇದನ್ನು ನೀಟಾಗಿ ವಾಶ್ ಮಾಡಿ ನಾವು ಮತ್ತೆ ಮತ್ತೆ ರಿಯೂಸ್ ಕೂಡ ಮಾಡ್ಕೋಬೋದು. ಎಲ್ಲ ಥರ ಫೆಸ್ಟಿವಲ್ಲು, ಫಂಕ್ಷನ್ಸು, ಹಬ್ಬಗಳಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು ರಿಯಲಿಸ್ಟಿಕ್ ಆಗಿನೇ ಕಾಣಿಸ್ತಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಬ್ಯಾಕ್ ಡ್ರಾಪ್ ಅಂತೂ. ಸೊ ಇದ್ರದ್ದು ಲಿಂಕ್ನ ಕೊಟ್ಟಿರ್ತೀನಿ, ಬೇಕು ಅಂತಂದರೆ ಬೈ ಮಾಡ್ಕೊಳ್ಳಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂದೇ ಬಿಡ್ತು. ನಾನು ವೀಡಿಯೋ ಹಾಕೋಷ್ಟರಲ್ಲಿ ತುಂಬಾ ಡಿಲೇ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಗೇನಾದರೂ ಅವಶ್ಯಕತೆ ಇತ್ತು ಅಂತಂದರೆ ಈ ಥರದೊಂದು ಸ್ಟ್ಯಾಂಡ್ ತರಿಸಿ ಇಟ್ಕೊಂತು ಅಂದರೆ ಎಲ್ಲ ಹಬ್ಬಗಳಿಗೂ ಯೂಸ್ ಮಾಡ್ಕೋಬೋದು. ಬೇಕು ಅಂದರೆ ಬೈ ಮಾಡ್ಕೊಳ್ಳಿ ಆಯಿತಾ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಪೀಠ. ಸೊ ಮನೇಲಿ ಏನಾದರೂ ಚಿಕ್ಕ ವಿಗ್ರಹಗಳಿತ್ತು ಅಂತಂದರೆ ಪುಟ್ಟದಾಗಿರೋದು. ಸೊ ಇದ್ರ ಮೇಲೆ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಡಿಸೈನ್ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಲಕ್ಷ್ಮಿ ವಿಗ್ರಹ ಆಗಿರ್ಬೋದು, ಗಣಪತಿ ವಿಗ್ರಹ ಆಗಿರ್ಬೋದು, ರಾಯರ್ ವಿಗ್ರಹ ಆಗಿರ್ಬೋದು, ಇದರಲ್ಲಿ ಇಟ್ಕೊಳ್ಳೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಜರ್ಮನ್ ಸಿಲ್ವರ್ ಟ್ರೇಸು. ಸೊ ತುಂಬ ಚೆನ್ನಾಗಿದೆ. ಸೊ ಏನಾದರೂ ವರಲಕ್ಷ್ಮಿ ಹಬ್ಬಕ್ಕೆ ತಟ್ಟೆ ಸಾಮಾನುಗಳು ಜೋಡಿಸಿಡೋದಕ್ಕಾಗಿರ್ಬೋದು ಅಥವಾ ಅರಿಶಿನ ಕುಂಕುಮ ಕೊಡೋದಕ್ಕಾಗಿರ್ಬೋದು. ಸೊ ತುಂಬ ಚೆನ್ನಾಗಿದೆ. ಇನ್ನು
ನೆಕ್ಸ್ಟ್ ಪ್ರಾಡಕ್ಟು ಇದು ಬಂದು ಡೆಕೋರೇಷನ್ ಪೀಸ್ ಅಂತಲೇ ಹೇಳ್ಬೋದು. ಏನಾದರೂ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ ಅಂತಂದರೆ ಅಥವಾ ಫಂಕ್ಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ದೀಪದಿಂದ ಡೆಕೋರೇಷನ್ ಮಾಡಿದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಗೊತ್ತಾ. ಸೊ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ಸೊ ಆರಾಮ್ಸೆ ಇದನ್ನು ವರಲಕ್ಷ್ಮಿ ಹಬ್ಬಕ್ಕೆ, ಗೌರಿ ಗಣೇಶ ಹಬ್ಬಕ್ಕೆಲ್ಲ ಡೆಕೋರೇಷನ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ತೀನಿ. ನೋಡ್ತಾ ಇರ್ಬೋದು, ಈ ರೀತಿ ಕೊಟ್ಟಿರ್ತಾರೆ, ನಾವು ಫಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಸೊ ತುಂಬ ಚೆನ್ನಾಗಿದೆ, ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಆಯಿತಾ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು, ಈ ಹಾರ ಅಂತೂ ಇನ್ಸ್ಟಾಗ್ರಾಮಲ್ಲಿ ಮೋಸ್ಟ್ ವೈರಲ್ ಆಗಿದ್ದಂತಹ ಒಂದು ಹೂವಿನ ಹಾರ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಸೊ ನಾನು ಕೂಡ ತರಿಸಿದ್ದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇರ್ಬೋದು. ಈ ಥರ ಹಾರ ಅಂತೂ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇದರಲ್ಲಿ ಕಮಲ ಹೂ ಬಂದಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದನ್ನು ಗೌರಿ ಗಣೇಶ ಹಬ್ಬಕ್ಕೆ ಗಣೇಶಂಗೆ ಹಾಕ್ಬೋದು, ಲಕ್ಷ್ಮೀ ಹಬ್ಬಕ್ಕೆ ಹಾಕ್ಬೋದು. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ರಿಯಲ್ ಆಗಿದೆ ಅಂತಲೇ ಅನ್ನಿಸ್ತಾ ಇದೆ ಅಲ್ವಾ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಸುಮಾರು ಐಟಮ್ಗಳು ಔಟ್ ಆಫ್ ಸ್ಟಾಕ್ ಆಗಿ ನಾನು ವೀಡಿಯೋ ಹಾಕೋಷ್ಟರಲ್ಲಿ ಲಿಂಕ್ ಬಂದಿರೋ ಖಂಡಿತವಾಗ್ಲೂ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಬೇಕು ಅಂದರೆ ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ ಆಯಿತಾ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ನಿಮ್ಮಲ್ಲಿ ಏನಾದರೂ ಮುದ್ದು ಕೃಷ್ಣ ಇತ್ತು ಅಂತಂದರೆ ಈ ಥರದ್ದೊಂದು ಕೃಷ್ಣನ ಗೆಟಪ್ನ ತರಿಸ್ಕೊಳ್ಳಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ತುಂಬಾ ಕಡಿಮೆ ಬೆಲೆಗೆ ಇಷ್ಟು ಐಟಮ್ಗಳು ಸಿಗ್ತಾ ಇದ್ದಾವೆ ಮೀಶೋದಲ್ಲಿ. ಇವಾಗ ಕರೆಕ್ಟ್ ಆಫರ್ ಇರ್ಬೋದು ಅನಿಸುತ್ತೆ, ನಾನು ಮರ್ತಿದ್ದೆ ಹೇಳೋದು. ಸೊ 16ನೇ ತಾರೀಕಿನ ಆಫರ್ ಇದೆ. ಸೊ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಮಂತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಸೊ ನೆಕ್ಸ್ಟ್ ಮಂತ್ ತುಂಬ ರೇಟ್ ಜಾಸ್ತಿನೇ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ತುಂಬಾ ಕಡಿಮೆ ಬೆಲೆ ಸಿಗ್ತಾ ಇದೆ. ಸೊ ಮಿಸ್ ಮಾಡ್ಕೊಳ್ದೆ ಬೈ ಮಾಡ್ಕೊಳ್ಳಿ ಆಯಿತಾ. ಪ್ರತಿಯೊಂದು ಐಟಮ್ನು ಕೂಡ ಕೊಟ್ಟಿರ್ತಾರೆ. ನಿಮ್ಮಲ್ಲಿ ಏನಾದರೂ ಚಿಕ್ಕ ಚಿಕ್ಕ ಮಕ್ಕಳಿತ್ತು ಅಂತಂದರೆ ಕೃಷ್ಣನ್ ಗೆಟಪ್ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಈ ಥರದೊಂದು ಸೆಟ್ನ ತರಿಸ್ಕೊಂತಂದರೆ ನಮಗೆ ಯಾವಾಗ ಬೇಕಾವಾಗ ನಾವು ಕೃಷ್ಣನ್ ಗೆಟಪ್ ಹಾಕ್ಕೋಬೋದು. ಸ್ಕೂಲ್ ಏನಾದರೂ ಫಂಕ್ಷನ್ ಇತ್ತು ಅಂತಂದರೆ ಅಥವಾ ಕೃಷ್ಣ ಜನ್ಮಾಷ್ಟಮಿಗೆ ಅಥವಾ ನೀವೇನಾದರೂ ಫೋಟೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಥರದೊಂದು ಸೆಟ್ ತಂದ್ಕೊಂಡು ನಾವೇ ನಮ್ಮ ಕೈಯಾರೆ ನಮ್ಮ ಮಕ್ಕಳಿಗೆ ಈ ಥರದ್ದು ಕೃಷ್ಣನ್ ಗೆಟಪ್ ಹಾಕ್ಬೋದು ಅಲ್ವಾ. ಸೊ ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಪ್ಯಾಂಟ್ ಕ್ವಾಲಿಟಿನೂ ಅಷ್ಟೇ ಅಷ್ಟು ಸೂಪರಾಗಿ ಬಂದಿದೆ. ಸೊ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ಪ್ರತಿಯೊಂದು ಐಟಮ್ಸು ಕೂಡ ಕೊಟ್ಟಿರೋದ್ರಿಂದ ನಮ್ಗೆ ಯಾವುದೇ ರೀತಿ ತಲೆನೋವಿಲ್ಲ, ಆರಾಮ್ಸೆ. ಸೊ ತೋಳು ಬಂಡಿ ಆಗಿರ್ಬೋದು, ಕಿರೀಟ ಆಗಿರ್ಬೋದು, ನವಿಲು ಗಿರಿನೂ ಸಹ ಕೊಟ್ಟಿದ್ದಾರೆ. ಸೊ ನಾವು ಯಾವುದಕ್ಕೂ ಚಿಂತೆ ಮಾಡೋಷ್ಟಿಲ್ಲ. ಮೇನ್ ಕೊಳಲು ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದು ಒಂದೇ ಒಂದು ಪ್ಯಾಕ್ನಲ್ಲಿ ಸಿಗ್ತಾ ಇದೆ ಅಂತಂದರೆ ಹೇಗೆ ಮಿಸ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಇನ್ನೂ ಒಂದಷ್ಟು ಗೆಟಪ್ ಬೇರೆ ಬೇರೆ ಡಿಫ್ರೆಂಟ್ ಆಗಿರೋಂಥದ್ದನ್ನ ಕೊಟ್ಟಿರ್ತೀನಿ. ಸೊ ಬೇಕು ಅಂದರೆ ಬೈ ಮಾಡ್ಕೊಳ್ಳಿ ಆಯಿತಾ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಿಮ್ಮಲ್ಲಿ ಏನಾದ್ರು ಪುಟ್ಟ ಮಕ್ಕಳಿತ್ತು ಅಂದರೆ ಖಂಡಿತವಾಗ್ಲೂ ಇದು ಯೂಸ್ ಆಗೇ ಆಗುತ್ತೆ. ಸೊ ಒಂದ್ಸತಿ ಯೂಸ್ ಮಾಡಿ ಬಿಸಾಕುವಂಥದ್ದಲ್ಲ. ಸೊ ಪ್ರತಿ ವರ್ಷವೂ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಸ್ಕೂಲಲ್ಲಿ ಏನಾದರೂ ಫಂಕ್ಷನ್ ಇತ್ತು ಅಂತಂದರೆ ಫಂಕ್ಷನ್ಗೂ ಕೂಡ ಅವ್ರಿಗೆ ರೆಡಿ ಮಾಡಿ ಕಳಿಸ್ಬೋದು. ಆದರೆ ಏನಾದರೂ ಕೃಷ್ಣನ್ ಗೆಟಪ್ ಹಾಕಬೇಕು ಅನ್ನೋ ಥರ ಏನಾದರೂ ಇತ್ತು ಅಂತಂದರೆ ಈ ರೀತಿದ್ದೆಲ್ಲ ಹಾಕಿ ಕಳಿಸ್ಬೋದು ಅಲ್ವಾ. ಸೊ ಪ್ರತಿಯೊಂದು ಐಟಮ್ ಕೊಟ್ಟಿರೋದ್ರಿಂದ ನಾವು ಈಸಿಯಾಗಿ ರೆಡಿ ಮಾಡೋದಕ್ಕೂ ಕೂಡ ಯೂಸ್ ಆಗುತ್ತೆ. ನಾವು ಹೊರಗಡೆ ಮಾಡಿಸ್ತೀವಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ರೇಟ್ ಆಗುತ್ತೆ. ಸೊ ನಮ್ಮ ಕೈಯಾರೇ ನಮ್ಮ ಮಕ್ಳಿಗೆ ಮಾಡಿದ್ರೆ ಎಷ್ಟೋ ಖುಷಿ ಅಲ್ವಾ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಬಾಲಕೃಷ್ಣ ಥರನೇ ಕಾಣಿಸ್ತಿರ್ತಾರೆ ಮಕ್ಕಳಂತೂ. ನಿಜವಾಗ್ಲೂ ಪುಟ್ಟ ಮಕ್ಕಳಿಗೆ ಈ ರೀತಿದು ಕೃಷ್ಣನ್ ಗೆಟಪ್ ಹಾಕಿತ್ತು ಅಂದರೆ 2 ಕಣ್ಣು ಸಾಕಾಗೋದಿಲ್ಲ ನೋಡೋದಕ್ಕೆ, ಎಷ್ಟು ಮುದ್ದಾಗಿ ಕಾಣಿಸ್ತಿರ್ತಾರೆ. ಸೇಮ್ ಬಾಲಕೃಷ್ಣನ್ ಥರನೇ. ಸೊ ನೋಡ್ತಾ ಇರ್ಬೋದು, ಇಷ್ಟು ಐಟಮ್ಗಳು ಕೊಟ್ಟಿರ್ತಾರೆ. ನಿಜವಾಗ್ಲೂ ನಾವು ಕೊಡುವಂಥ ಐಟಮ್ಗೆ ಇದು ಬರ್ತಿದೆ, ಖಂಡಿತವಾಗ್ಲೂ ಬೈ ಮಾಡ್ಕೋಬೋದು. ಇವಾಗ ಆಫರ್ ಬೇರೆ ಇರೋದ್ರಿಂದ ಇನ್ನೂ ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ನೀವೇನಾದ್ರು ಹತ್ರ ತಗೋತಿದ್ದೀರಾ ಅಂತಂದರೆ ರೇಟು ಕೂಡ ಜಾಸ್ತಿ ಆಗಿಬಿಡುತ್ತೆ. ಇನ್ನು ಇದ್ರ ಜೊತೆಗೆ ಇನ್ನೊಂದಷ್ಟು ಲಿಂಕ್ಗಳನ್ನ ಕೊಟ್ಟಿರ್ತೀನಿ ಕೃಷ್ಣನ್ ಗೆಟಪ್ದು. ಸೊ ಬೇಕು ಅಂದರೆ ಬೈ ಮಾಡ್ಕೊಳ್ಳಿ ಆಯಿತಾ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಹಾರಂ ಚೋಕರ್ ಸೆಟ್ಟು. ಸೊ ಹೆಣ್ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇನ್ನೇನು ಫೆಸ್ಟಿವಲ್ ಹತ್ರ ಬರೋದ್ರಿಂದ ಸೊ ರೆಡಿ ಆಗೋದಕ್ಕೆ ಯಾವ್ಯಾವ ಥರ ಐಟಮ್ಗಳನ್ನ ಅಂದರೆ ನೆಕ್ಲೆಸ್ಗಳಾಗಿರ್ಬೋದು, ಜುಮ್ಕಿ ಆಗಿರ್ಬೋದು, ಸೆಟ್ಗಳನ್ನ ಹುಡುಕ್ತಾ ಇರ್ತೀರಾ. ಸೊ ಈ ಥರದೊಂದು ಸೆಟ್ ತರಿಸ್ಕೊಳ್ಳಿ. ಪ್ರತಿಯೊಂದು ಫೆಸ್ಟಿವಲ್ಗೆಲ್ಲ ಯೂಸ್ ಆಗುತ್ತೆ. ಸೊ ಇಷ್ಟು ಐಟಮ್ಗಳನ್ನ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಪ್ರೈಸು ಕೂಡ ಕಡಿಮೆನೇ ಇದೆ. ಬೇಕು ಅಂತಂದರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಈ ಸೆಟ್ಟು ದೊಡ್ಡ ಹಾರ, ಚಿಕ್ಕ ಹಾರ ಇದೆ, ಮತ್ತು ಇಯರಿಂಗು, ಬೈತಲ ಬಟ್ಟು ಕೂಡ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಜವಾದು ಪರ್ಫ್ಯೂಮ್. ನೀವು ಜವಾದು ಪೌಡರ್ನ ಕೇಳಿರ್ತೀರಾ, ಆದರೆ ಜವಾದು ಪರ್ಫ್ಯೂಮ್ ಬರ್ತಾ ಇದೆ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಕೆಲವೊಬ್ಬರಿಗೆ ಇದ್ರದ್ದು ಫ್ರಾಗ್ರೆನ್ಸ್ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ. ನನಗೆ ತುಂಬ ಇಷ್ಟ ಪರ್ಸ್ನಲಿ. ನಾನೇನಾದರೂ ದೀಪಕ್ಕೆ ಜವಾದು ಪೌಡ್ರ್ ಹಾಕಬೇಕಾದ್ರೆ ನಾನು ಸ್ವಲ್ಪ ಬಟ್ಟೆಗೆ ಹಚ್ಕೊಂಡಿರ್ತೀನಿ, ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಅದ್ರದ್ದು ಫ್ರಾಗ್ರೆನ್ಸ್ ಅಂತೂ. ಸೊ ಅದೇ ಥರ ಫ್ರಾಗ್ರೆನ್ಸ್ ಬರುತ್ತೆ, ರೋಲ್ ಆನ್ ಟೈಪ್ ಬಂದಿರುತ್ತೆ. ನೋಡ್ತಾ ಇರ್ಬೋದು ಈ ರೀತಿ. ಸೊ ತುಂಬ ಚೆನ್ನಾಗಿದೆ.
ನಿಮ್ಗೇನಾದರೂ ಬೇಕು ಅಂತಂದರೆ ಲಿಂಕ್ನ ಕೊಟ್ಟಿರ್ತೀನಿ, ಬೈ ಮಾಡ್ಕೊಳ್ಳಿ. ಯಾರೆಲ್ಲ ಜವಾದು ಪೌಡರ್ನ ಯೂಸ್ ಮಾಡ್ತಾ ಇರ್ತೀರ ಅಂಥವ್ರಿಗೆ ಇದ್ರದ್ದು ಒಂಥರ ಫ್ರಾಗ್ರೆನ್ಸ್ ಗೊತ್ತಿರುತ್ತೆ, ಯಾವ ಥರ ಇರುತ್ತೆ ಫೀಲ್ ಅಂತ. ಸೊ ತುಂಬ ಚೆನ್ನಾಗಿದೆ. ಇದ್ರದ್ದು ಸೇಮ್ ಅದೇ ಥರ ಬರುತ್ತೆ, ದೇವಸ್ಥಾನದಲ್ಲಿ ಇರೋ ಥರನೇ ಫೀಲ್ ಆಗ್ತಾ ಇರುತ್ತೆ. ಆ್ಯಂಡ್ ಪಾಸಿಟಿವ್ ಎನರ್ಜಿ ಇರುತ್ತೆ. ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನನಗಂತೂ. ಯಾವುದ್ಯಾವುದೋ ಪರ್ಫ್ಯೂಮ್ ಹಾಕೋಕ್ಕಿಂತ ಈ ರೀತಿದು ಒಂಥರ ಒಳ್ಳೆ ಪರಿಮಳ ಬರುವಂಥದ್ದು ಎಷ್ಟೋ ಬೆಟರ್ ಅಂತಲೇ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿದೆ. ಬೇಕು ಅಂತಂದರೆ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿತಾ. ಅದೇ ಥರ ನಾನಿವತ್ತು ಜವಾದು ಪೌಡರ್ನು ಕೂಡ ಖಾಲಿಯಾಗಿತ್ತು ಅಂತೇಳಿ ತರಿಸಿದ್ದೀನಿ. ಇದು ಪೌಡರು. ಇದನ್ನು ನಾವು ದೀಪ ಹಚ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕಿಟ್ರೆ ದೀಪ ಒಂಥರ ಉರಿಬೇಕಾದ್ರೆ ಪರಿಮಳ ಬರ್ತಾ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅದು ದೇವಸ್ಥಾನದಲ್ಲಿ ಇರೋ ಥರನೇ ಫೀಲ್ ಕೊಡ್ತಾ ಇರುತ್ತೆ. ಸೊ ಇದ್ರದ್ದು ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿ ಆಯಿತಾ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ಪ್ರಾಡಕ್ಟ್ಗಳನ್ನ ತರಿಸಿದ್ದೀನಿ, ಅದನ್ನೆಲ್ಲ ಶೇರ್ ಮಾಡ್ತೀನಿ. ಪ್ರತಿ ಒಂದು ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಹಾಗೆ ಕಮೆಂಟ್ ಬಾಕ್ಸ್ಲು ಕೂಡ ಪಿನ್ ಮಾಡಿರ್ತೀನಿ. ಮಿಸ್ ಮಾಡ್ಕೊಳ್ದೆ ಬೈ ಮಾಡಿ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.